ನಕ್ಸಲರ ಶರಣಾಗತಿಯಲ್ಲಿ ಈ ರೀತಿ ವೈಭವೀಕರಣ ಬೇಕಿತ್ತಾ ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಅನಗತ್ಯವಾಗಿ ಈ ವಿಚಾರದಲ್ಲಿ ಪ್ರಚಾರ ತಗೊಳ್ತಿದ್ದಾರೆ ಅಂತ ಅನ್ನೋ ಅರ್ಥದಲ್ಲಿ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿನಲ್ಲಿ ಮಾತನಾಡಿದ್ದಾರೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಅದಕ್ಕೆ ಅದರದ್ದೇ ಆದ ಕಾನೂನು ಪ್ರಕ್ರಿಯೆ ಇದೆ. ಶರಣಾಗತಿ ವೇಳೆ ಸರ್ಕಾರ ಅನುಸರಿಸಿದ ಕ್ರಮ ಸರಿ ಇಲ್ಲ ಅಂತ ಜಗದೀಶ್ ಶೆಟ್ಟರ್ ಆಕ್ಷೇಪ ಎತ್ತಿದ್ದಾರೆ. ಏನಾಗ್ತದೆ, ನಕ್ಸಲೈಟ್ಸು ಮೇನ್ ಸ್ಟ್ರೀಮಿಗೆ ಬರಬೇಕನ್ನುವಂಥದ್ದು ಎಲ್ಲ ಸರ್ಕಾರಗಳು ಇದ್ದಾಗ ಉದ್ದೇಶ ಇದ್ದಾಗ ಮತ್ತು ಬೇರೆ ಬೇರೆ ಸರ್ಕಾರ, ಈಗ ನಾನು ಮುಖ್ಯಮಂತ್ರಿ ಇದ್ದಾಗೂ ಕೆಲವು ಶರಣರಾದರು, ಆದರೆ ಅದನ್ನು ವೈಭೀಕರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇವತ್ತು ನಕ್ಸಲೈಟ್ಸು ಮತ್ತು ಅದಕ್ಕೊಂದು ಪ್ಯಾಕೇಜ್ ಇದೆ. ನಕ್ಸಲೈಟ್ಸು ಶರಣಾಗೋರ ಬಗ್ಗೆ ಮತ್ತು ಒಂದು ಪ್ಯಾಕೇಜು ನಮ್ಮ ಕಾಲದಲ್ಲಿತ್ತು, ಎಲ್ಲರ ಕಾಲದಲ್ಲಿ ಇದೆ, ಅದೊಂದು ಸ್ಕೀಮೇ ಇದೆ ಅದ್ರ ಬಗ್ಗೆ. ಅಂದರೆ ಯಾರು ಉಗ್ರಗಾಮಿಗಳಿದ್ದಾರೆ, ಮತ್ತೊಬ್ಬರು ಇದ್ದಾರೆ, ಇದು ಉಗ್ರಗಾಮಿ ಚಟುವಟಿಕೆ ಹತ್ತಕ್ಕೂ ಆಗಬೇಕು, ಆ ಚಟುವಟಿಕೆ ಮುಂದುವರಿಸಬಾರ್ದು, ಒಂದು ಶಾಂತವಾದಂಥ ವಾತಾವರಣ ಸಮಾಜದಲ್ಲಿ ಇರಬೇಕನ್ನುವಂಥ ಉದ್ದೇಶದಿಂದ ಆ ಪ್ಯಾಕೇಜ್ ಮಾಡಿದಂಥದ್ದು. ಹೀಗಾಗಿ ಅವರು ಆ್ಯಕ್ಚುಲಿ ಅಲ್ಲೇ DC ಅವ್ರ ಮುಂದೆನೇ ಶರಣಾಗಿ ಹೊಂಟಿದ್ರು. ಅಲ್ಲೇ ಪ್ರೊಸೆಸ್ ಚಿಕ್ಕಮಗಳೂರಲ್ಲಿ ಆಗುವಂಥದ್ದು ಇತ್ತು. ಅಲ್ಲಿಗೆ ಬಿಟ್ಟಿದ್ರೆ ಓಕೆ, ಇನ್ನು ಯೂಸಲ್ ಕೋರ್ಸ್ನಲ್ಲಿ ಅದೆಲ್ಲ ಆಗಿದೆ ಅಂತ ಎಲ್ಲರೂ ತಿಳ್ಕೊತಿದ್ರು. ಆದರೆ ಆ ಕ್ರೀಟ್ ನನಗೆ ಬರಬೇಕಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಒಂದು ಡಿಸೈಡ್ ಆಗಿದ್ದಂಥ ಒಂದು ಫ್ಯಾಕ್ಟ್ಸನ್ನು, ಡಿಸೈಡ್ ಆದಂಥ ಯೋಜನೆ, ಇದು ಫೋರಮನ್ನು ತೆಗೆದುಹಾಕಿ DC ಮುಂದೆ ಹೋದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ನನ್ನ ಮುಂದೆ ಆಗಲಿ ಅಂಥೇಳಿ ಡೈರೆಕ್ಷನ್ ಕೊಟ್ಟು ಅವರು ಅಲ್ಲಿ ಹೋಗೋದನ್ನು ತಡೆದು ಇಲ್ಲಿ ಬೆಂಗಳೂರಿಗೆ ಕರೆಸುವಂಥ ಕೆಲಸ ಇದಲ್ಲ, ಇದನ್ನು ಕ್ರೀಟ್ ತೊಗೊಳಕ್ಕೆ ಒಂದು ಹೈಲೈಟ್ ಮಾಡಲಿಕ್ಕೆ ಇಷ್ಟು. ನಕ್ಸಲರ ಶರಣಾಗತಿಯಲ್ಲಿ ಈ ರೀತಿ ವೈಭವೀಕರಣ ಬೇಕಿತ್ತಾ ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಅನಗತ್ಯವಾಗಿ ಈ ವಿಚಾರದಲ್ಲಿ ಪ್ರಚಾರ ತಗೊಳ್ತಿದ್ದಾರೆ ಅಂತ ಅನ್ನೋ ಅರ್ಥದಲ್ಲಿ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿನಲ್ಲಿ ಮಾತನಾಡಿದ್ದಾರೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಅದಕ್ಕೆ ಅದರದ್ದೇ ಆದ ಕಾನೂನು ಪ್ರಕ್ರಿಯೆ ಇದೆ. ಶರಣಾಗತಿ ವೇಳೆ ಸರ್ಕಾರ ಅನುಸರಿಸಿದ ಕ್ರಮ ಸರಿ ಇಲ್ಲ ಅಂತ ಜಗದೀಶ್ ಶೆಟ್ಟರ್ ಆಕ್ಷೇಪ ಎತ್ತಿದ್ದಾರೆ. ಏನಾಗ್ತದೆ, ನಕ್ಸಲೈಟ್ಸು ಮೇನ್ ಸ್ಟ್ರೀಮಿಗೆ ಬರಬೇಕನ್ನುವಂಥದ್ದು ಎಲ್ಲ ಸರ್ಕಾರಗಳು ಇದ್ದಾಗ ಉದ್ದೇಶ ಇದ್ದಾಗ ಮತ್ತು ಬೇರೆ ಬೇರೆ ಸರ್ಕಾರ, ಈಗ ನಾನು ಮುಖ್ಯಮಂತ್ರಿ ಇದ್ದಾಗೂ ಕೆಲವು ಶರಣರಾದರು, ಆದರೆ ಅದನ್ನು ವೈಭೀಕರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇವತ್ತು ನಕ್ಸಲೈಟ್ಸು ಮತ್ತು ಅದಕ್ಕೊಂದು ಪ್ಯಾಕೇಜ್ ಇದೆ. ನಕ್ಸಲೈಟ್ಸು ಶರಣಾಗೋರ ಬಗ್ಗೆ ಮತ್ತು ಒಂದು ಪ್ಯಾಕೇಜು ನಮ್ಮ ಕಾಲದಲ್ಲಿತ್ತು, ಎಲ್ಲರ ಕಾಲದಲ್ಲಿ ಇದೆ, ಅದೊಂದು ಸ್ಕೀಮೇ ಇದೆ ಅದ್ರ ಬಗ್ಗೆ. ಅಂದರೆ ಯಾರು ಉಗ್ರಗಾಮಿಗಳಿದ್ದಾರೆ, ಮತ್ತೊಬ್ಬರು ಇದ್ದಾರೆ, ಇದು ಉಗ್ರಗಾಮಿ ಚಟುವಟಿಕೆ ಹತ್ತಕ್ಕೂ ಆಗಬೇಕು, ಆ ಚಟುವಟಿಕೆ ಮುಂದುವರಿಸಬಾರ್ದು, ಒಂದು ಶಾಂತವಾದಂಥ ವಾತಾವರಣ ಸಮಾಜದಲ್ಲಿ ಇರಬೇಕನ್ನುವಂಥ ಉದ್ದೇಶದಿಂದ ಆ ಪ್ಯಾಕೇಜ್ ಮಾಡಿದಂಥದ್ದು. ಹೀಗಾಗಿ ಅವರು ಆ್ಯಕ್ಚುಲಿ ಅಲ್ಲೇ DC ಅವ್ರ ಮುಂದೆನೇ ಶರಣಾಗಿ ಹೊಂಟಿದ್ರು. ಅಲ್ಲೇ ಪ್ರೊಸೆಸ್ ಚಿಕ್ಕಮಗಳೂರಲ್ಲಿ ಆಗುವಂಥದ್ದು ಇತ್ತು. ಅಲ್ಲಿಗೆ ಬಿಟ್ಟಿದ್ರೆ ಓಕೆ, ಇನ್ನು ಯೂಸಲ್ ಕೋರ್ಸ್ನಲ್ಲಿ ಅದೆಲ್ಲ ಆಗಿದೆ ಅಂತ ಎಲ್ಲರೂ ತಿಳ್ಕೊತಿದ್ರು. ಆದರೆ ಆ ಕ್ರೀಟ್ ನನಗೆ ಬರಬೇಕಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಒಂದು ಡಿಸೈಡ್ ಆಗಿದ್ದಂಥ ಒಂದು ಫ್ಯಾಕ್ಟ್ಸನ್ನು, ಡಿಸೈಡ್ ಆದಂಥ ಯೋಜನೆ, ಇದು ಫೋರಮನ್ನು ತೆಗೆದುಹಾಕಿ DC ಮುಂದೆ ಹೋದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ನನ್ನ ಮುಂದೆ ಆಗಲಿ ಅಂಥೇಳಿ ಡೈರೆಕ್ಷನ್ ಕೊಟ್ಟು ಅವರು ಅಲ್ಲಿ ಹೋಗೋದನ್ನು ತಡೆದು ಇಲ್ಲಿ ಬೆಂಗಳೂರಿಗೆ ಕರೆಸುವಂಥ ಕೆಲಸ ಇದಲ್ಲ, ಇದನ್ನು ಕ್ರೀಟ್ ತೊಗೊಳಕ್ಕೆ ಒಂದು ಹೈಲೈಟ್ ಮಾಡಲಿಕ್ಕೆ ಇಷ್ಟು. ನಕ್ಸಲರ ಶರಣಾಗತಿಯಲ್ಲಿ ಈ ರೀತಿ ವೈಭವೀಕರಣ ಬೇಕಿತ್ತಾ ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಅನಗತ್ಯವಾಗಿ ಈ ವಿಚಾರದಲ್ಲಿ ಪ್ರಚಾರ ತಗೊಳ್ತಿದ್ದಾರೆ ಅಂತ ಅನ್ನೋ ಅರ್ಥದಲ್ಲಿ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿನಲ್ಲಿ ಮಾತನಾಡಿದ್ದಾರೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಅದಕ್ಕೆ ಅದರದ್ದೇ ಆದ ಕಾನೂನು ಪ್ರಕ್ರಿಯೆ ಇದೆ. ಶರಣಾಗತಿ ವೇಳೆ ಸರ್ಕಾರ ಅನುಸರಿಸಿದ ಕ್ರಮ ಸರಿ ಇಲ್ಲ ಅಂತ ಜಗದೀಶ್ ಶೆಟ್ಟರ್ ಆಕ್ಷೇಪ ಎತ್ತಿದ್ದಾರೆ. ಏನಾಗ್ತದೆ, ನಕ್ಸಲೈಟ್ಸು ಮೇನ್ ಸ್ಟ್ರೀಮಿಗೆ ಬರಬೇಕನ್ನುವಂಥದ್ದು ಎಲ್ಲ ಸರ್ಕಾರಗಳು ಇದ್ದಾಗ ಉದ್ದೇಶ ಇದ್ದಾಗ ಮತ್ತು ಬೇರೆ ಬೇರೆ ಸರ್ಕಾರ, ಈಗ ನಾನು ಮುಖ್ಯಮಂತ್ರಿ ಇದ್ದಾಗೂ ಕೆಲವು ಶರಣರಾದರು, ಆದರೆ ಅದನ್ನು ವೈಭೀಕರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇವತ್ತು ನಕ್ಸಲೈಟ್ಸು ಮತ್ತು ಅದಕ್ಕೊಂದು ಪ್ಯಾಕೇಜ್ ಇದೆ. ನಕ್ಸಲೈಟ್ಸು ಶರಣಾಗೋರ ಬಗ್ಗೆ ಮತ್ತು ಒಂದು ಪ್ಯಾಕೇಜು ನಮ್ಮ ಕಾಲದಲ್ಲಿತ್ತು, ಎಲ್ಲರ ಕಾಲದಲ್ಲಿ ಇದೆ, ಅದೊಂದು ಸ್ಕೀಮೇ ಇದೆ ಅದ್ರ ಬಗ್ಗೆ. ಅಂದರೆ ಯಾರು ಉಗ್ರಗಾಮಿಗಳಿದ್ದಾರೆ, ಮತ್ತೊಬ್ಬರು ಇದ್ದಾರೆ, ಇದು ಉಗ್ರಗಾಮಿ ಚಟುವಟಿಕೆ ಹತ್ತಕ್ಕೂ ಆಗಬೇಕು, ಆ ಚಟುವಟಿಕೆ ಮುಂದುವರಿಸಬಾರ್ದು, ಒಂದು ಶಾಂತವಾದಂಥ ವಾತಾವರಣ ಸಮಾಜದಲ್ಲಿ ಇರಬೇಕನ್ನುವಂಥ ಉದ್ದೇಶದಿಂದ ಆ ಪ್ಯಾಕೇಜ್ ಮಾಡಿದಂಥದ್ದು. ಹೀಗಾಗಿ ಅವರು ಆ್ಯಕ್ಚುಲಿ ಅಲ್ಲೇ DC ಅವ್ರ ಮುಂದೆನೇ ಶರಣಾಗಿ ಹೊಂಟಿದ್ರು. ಅಲ್ಲೇ ಪ್ರೊಸೆಸ್ ಚಿಕ್ಕಮಗಳೂರಲ್ಲಿ ಆಗುವಂಥದ್ದು ಇತ್ತು. ಅಲ್ಲಿಗೆ ಬಿಟ್ಟಿದ್ರೆ
ಓಕೆ ಇನ್ನು ಯೂಸಲ್ ಕೋರ್ಸ್ನಲ್ಲಿ ಅದೆಲ್ಲ ಆಗಿದೆ ಅಂತ ಎಲ್ಲರೂ ತಿಳ್ಕೊತಿದ್ರು. ಆದರೆ ಆ ಕ್ರೀಟ್ ನನಗೆ ಬರಬೇಕಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಒಂದು ಡಿಸೈಡ್ ಆಗಿದ್ದಂಥ ಒಂದು ಫ್ಯಾಕ್ಟ್ಸನ್ನು, ಡಿಸೈಡ್ ಆದಂಥ ಯೋಜನೆ, ಇದು ಫೋರಮನ್ನು ತೆಗೆದುಹಾಕಿ ಡಿ ಸಿ ಮುಂದೆ ಹೋದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ನನ್ನ ಮುಂದೆ ಆಗಲಿ ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ಅವ್ರು ಅಲ್ಲಿ ಹೋಗೋದನ್ನು ತಡೆದು ಇಲ್ಲಿ ಬೆಂಗಳೂರಿಗೆ ಕರೆಸುವಂಥ ಕೆಲಸ ಇದಲ್ಲ, ಇದನ್ನು ಕ್ರೀಟ್ ತೊಗೊಳಕ್ಕೆ ಒಂದು ಹೈಲೈಟ್ ಮಾಡಲಿಕ್ಕೆ ಇಷ್ಟು. ನಕ್ಸಲರ ಶರಣಾಗತಿಯಲ್ಲಿ ಈ ರೀತಿ ವೈಭವೀಕರಣ ಬೇಕಿತ್ತಾ ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಅನಗತ್ಯವಾಗಿ ಈ ವಿಚಾರದಲ್ಲಿ ಪ್ರಚಾರ ತಗೊಳ್ತಿದ್ದಾರೆ ಅಂತ ಅನ್ನೋ ಅರ್ಥದಲ್ಲಿ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿನಲ್ಲಿ ಮಾತನಾಡಿದ್ದಾರೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಅದಕ್ಕೆ ಅದರದ್ದೇ ಆದ ಕಾನೂನು ಪ್ರಕ್ರಿಯೆ ಇದೆ. ಶರಣಾಗತಿ ವೇಳೆ ಸರ್ಕಾರ ಅನುಸರಿಸಿದ ಕ್ರಮ ಸರಿ ಇಲ್ಲ ಅಂತ ಜಗದೀಶ್ ಶೆಟ್ಟರ್ ಆಕ್ಷೇಪ ಎತ್ತಿದ್ದಾರೆ. ಏನಾಗ್ತದೆ, ನಕ್ಸಲೇಟ್ಸು ಮೇನ್ ಸ್ಟ್ರೀಮಿಗೆ ಬರಬೇಕನ್ನುವಂಥದ್ದು ಎಲ್ಲ ಸರ್ಕಾರಗಳು ಇದ್ದಾವೆ, ಉದ್ದೇಶ ಇದ್ದಾಗ. ಮತ್ತು ಬೇರೆ ಬೇರೆ ಸರ್ಕಾರ, ಈಗ ನಾನು ಮುಖ್ಯಮಂತ್ರಿ ಇದ್ದಾಗೂ ಕೆಲವು ಶರಣರಾದರು, ಆದರೆ ಅದನ್ನು ವೈಭೀಕರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇವತ್ತು ನಕ್ಸಲೇಟ್ಸು ಮತ್ತು ಅದಕ್ಕೊಂದು ಪ್ಯಾಕೇಜ್ ಇದೆ. ನಕ್ಸಲೇಟ್ಸು ಶರಣಾಗೋರ ಬಗ್ಗೆ ಮತ್ತು ಒಂದು ಪ್ಯಾಕೇಜು ನಮ್ಮ ಕಾಲದಲ್ಲಿತ್ತು, ಎಲ್ಲರ ಕಾಲದಲ್ಲಿ ಇದೆ, ಅದೊಂದು ಸ್ಕೀಮೇ ಇದೆ ಅದ್ರ ಬಗ್ಗೆ. ಅಂದರೆ ಯಾರು ಉಗ್ರಗಾಮಿಗಳಿದ್ದಾರೆ, ಮತ್ತೊಬ್ಬರು ಇದ್ದಾರೆ, ಇದು ಉಗ್ರಗಾಮಿ ಚಟುವಟಿಕೆ ಹತ್ತಕ್ಕೂ ಆಗಬೇಕು, ಆ ಚಟುವಟಿಕೆ ಮುಂದುವರಿಸಬಾರ್ದು, ಒಂದು ಶಾಂತವಾದಂಥ ವಾತಾವರಣ ಸಮಾಜದಲ್ಲಿ ಇರಬೇಕನ್ನುವಂಥ ಉದ್ದೇಶದಿಂದ ಆ ಪ್ಯಾಕೇಜ್ ಮಾಡಿದಂಥದ್ದು. ಹೀಗಾಗಿ ಅವರು ಆ್ಯಕ್ಚುಲಿ ಅಲ್ಲೇ ಡಿ ಸಿ ಅವ್ರ ಮುಂದೆನೇ ಶರಣಾಗಿ ಹೊಂಟಿದ್ರು. ಅಲ್ಲೇ ಪ್ರೊಸೆಸ್ ಚಿಕ್ಕಮಗಳೂರಲ್ಲಿ ಆಗುವಂಥದ್ದು ಇತ್ತು, ಅಲ್ಲಿಗೆ ಬಿಟ್ಟಿದ್ರೆ ಓಕೆ ಇನ್ನು ಯೂಸಲ್ ಕೋರ್ಸ್ನಲ್ಲಿ ಅದೆಲ್ಲ ಆಗಿದೆ ಅಂತ ಎಲ್ಲರೂ ತಿಳ್ಕೊತಿದ್ರು. ಆದರೆ ಆ ಕ್ರೀಟ್ ನನಗೆ ಬರಬೇಕಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಒಂದು ಡಿಸೈಡ್ ಆಗಿದ್ದಂಥ ಒಂದು ಫ್ಯಾಕ್ಟ್ಸನ್ನು, ಡಿಸೈಡ್ ಆದಂಥ ಯೋಜನೆ, ಇದು ಫೋರಮನ್ನು ತೆಗೆದುಹಾಕಿ ಡಿ ಸಿ ಮುಂದೆ ಹೋದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ನನ್ನ ಮುಂದೆ ಆಗಲಿ ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ಅವ್ರು ಅಲ್ಲಿ ಹೋಗೋದನ್ನು ತಡೆದು ಇಲ್ಲಿ ಬೆಂಗಳೂರಿಗೆ ಕರೆಸುವಂಥ ಕೆಲಸ ಇದಲ್ಲ, ಇದನ್ನು ಕ್ರೀಟ್ ತೊಗೊಳಕ್ಕೆ ಒಂದು ಹೈಲೈಟ್ ಮಾಡಲಿಕ್ಕೆ ಇಷ್ಟು. ನಕ್ಸಲರ ಶರಣಾಗತಿಯಲ್ಲಿ ಈ ರೀತಿ ವೈಭವೀಕರಣ ಬೇಕಿತ್ತಾ ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಅನಗತ್ಯವಾಗಿ ಈ ವಿಚಾರದಲ್ಲಿ ಪ್ರಚಾರ ತಗೊಳ್ತಿದ್ದಾರೆ ಅಂತ ಅನ್ನೋ ಅರ್ಥದಲ್ಲಿ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿನಲ್ಲಿ ಮಾತನಾಡಿದ್ದಾರೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಅದಕ್ಕೆ ಅದರದ್ದೇ ಆದ ಕಾನೂನು ಪ್ರಕ್ರಿಯೆ ಇದೆ. ಶರಣಾಗತಿ ವೇಳೆ ಸರ್ಕಾರ ಅನುಸರಿಸಿದ ಕ್ರಮ ಸರಿ ಇಲ್ಲ ಅಂತ ಜಗದೀಶ್ ಶೆಟ್ಟರ್ ಆಕ್ಷೇಪ ಎತ್ತಿದ್ದಾರೆ. ಏನಾಗ್ತದೆ, ನಕ್ಸಲೇಟ್ಸು ಮೇನ್ ಸ್ಟ್ರೀಮಿಗೆ ಬರಬೇಕನ್ನುವಂಥದ್ದು ಎಲ್ಲ ಸರ್ಕಾರಗಳು ಇದ್ದಾವೆ, ಉದ್ದೇಶ ಇದ್ದಾಗ. ಮತ್ತು ಬೇರೆ ಬೇರೆ ಸರ್ಕಾರ, ಈಗ ನಾನು ಮುಖ್ಯಮಂತ್ರಿ ಇದ್ದಾಗೂ ಕೆಲವು ಶರಣರಾದರು, ಆದರೆ ಅದನ್ನು ವೈಭೀಕರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇವತ್ತು ನಕ್ಸಲೇಟ್ಸು ಮತ್ತು ಅದಕ್ಕೊಂದು ಪ್ಯಾಕೇಜ್ ಇದೆ. ನಕ್ಸಲೇಟ್ಸು ಶರಣಾಗೋರ ಬಗ್ಗೆ ಮತ್ತು ಒಂದು ಪ್ಯಾಕೇಜು ನಮ್ಮ ಕಾಲದಲ್ಲಿತ್ತು, ಎಲ್ಲರ ಕಾಲದಲ್ಲಿ ಇದೆ, ಅದೊಂದು ಸ್ಕೀಮೇ ಇದೆ ಅದ್ರ ಬಗ್ಗೆ. ಅಂದರೆ ಯಾರು ಉಗ್ರಗಾಮಿಗಳಿದ್ದಾರೆ, ಮತ್ತೊಬ್ಬರು ಇದ್ದಾರೆ, ಇದು ಉಗ್ರಗಾಮಿ ಚಟುವಟಿಕೆ ಹತ್ತಕ್ಕೂ ಆಗಬೇಕು, ಆ ಚಟುವಟಿಕೆ ಮುಂದುವರಿಸಬಾರ್ದು, ಒಂದು ಶಾಂತವಾದಂಥ ವಾತಾವರಣ ಸಮಾಜದಲ್ಲಿ ಇರಬೇಕನ್ನುವಂಥ ಉದ್ದೇಶದಿಂದ ಆ ಪ್ಯಾಕೇಜ್ ಮಾಡಿದಂಥದ್ದು. ಹೀಗಾಗಿ ಅವರು ಆ್ಯಕ್ಚುಲಿ ಅಲ್ಲೇ ಡಿ ಸಿ ಅವ್ರ ಮುಂದೆನೇ ಶರಣಾಗಿ ಹೊಂಟಿದ್ರು. ಅಲ್ಲೇ ಪ್ರೊಸೆಸ್ ಚಿಕ್ಕಮಗಳೂರಲ್ಲಿ ಆಗುವಂಥದ್ದು ಇತ್ತು, ಅಲ್ಲಿಗೆ ಬಿಟ್ಟಿದ್ರೆ ಓಕೆ ಇನ್ನು ಯೂಸಲ್ ಕೋರ್ಸ್ನಲ್ಲಿ ಅದೆಲ್ಲ ಆಗಿದೆ ಅಂತ ಎಲ್ಲರೂ ತಿಳ್ಕೊತಿದ್ರು. ಆದರೆ ಆ ಕ್ರೀಟ್ ನನಗೆ ಬರಬೇಕಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಒಂದು ಡಿಸೈಡ್ ಆಗಿದ್ದಂಥ ಒಂದು ಫ್ಯಾಕ್ಟ್ಸನ್ನು, ಡಿಸೈಡ್ ಆದಂಥ ಯೋಜನೆ, ಇದು ಫೋರಮನ್ನು ತೆಗೆದುಹಾಕಿ ಡಿ ಸಿ ಮುಂದೆ ಹೋದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ನನ್ನ ಮುಂದೆ ಆಗಲಿ ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ಅವ್ರು ಅಲ್ಲಿ ಹೋಗೋದನ್ನು ತಡೆದು ಇಲ್ಲಿ ಬೆಂಗಳೂರಿಗೆ ಕರೆಸುವಂಥ ಕೆಲಸ ಇದಲ್ಲ, ಇದನ್ನು ಕ್ರೀಟ್ ತೊಗೊಳಕ್ಕೆ